ಭಾರತ ಪಾಕಿಸ್ತಾನ ಯುದ್ಧದ ಕಾರ್ಮೋಡದ ನಡುವೆ ನೆರವೈರಿ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಕ್ಷಿಪಣಿ ಪ್ರಯೋಗ ಮಾಡಿದ್ದಾಗಿ ಹೇಳಿಕೊಂಡಿದೆ. ಕ್ಷಿಪಣಿ ಪ್ರಯೋಗ ಪರೀಕ್ಷಾರ್ಥ ಪ್ರಯೋಗವನ್ನು ಮಾಡಿದ್ದಾಗಿ ಪಾಕಿಸ್ತಾನ ಹೇಳಿಕೊಂಡಿದೆ. ಪಾಕಿಸ್ತಾನದಿಂದ ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್ ಖಂಡಾಂತರ ಕ್ಷಿಪಣಿಯ ಪ್ರಯೋಗ ಆಗಿದೆ. ಪರೀಕ್ಷಾರ್ಥ ಪ್ರಯೋಗ 450 ಕಿಲೋಮೀಟರ್ ದೂರ ಕ್ರಮಿಸಬಹುದಾದಂತಹ ಭೂಮಿಯಿಂದ ಭೂಮಿಗೆ ಚಿಮ್ಮಬಹುದಾದಂತಹ ಸರ್ಫೇಸ್ ಟು ಸರ್ಫೇಸ್ ಅಬ್ದಾಲಿ ಶಸ್ತ್ರಾಸ್ತ್ರ ವ್ಯವಸ್ಥೆ ಹೆಸರಿನ ಖಂಡಾಂತರ ಕ್ಷಿಪಣಿಯನ್ನ ತಾನು ಪ್ರಯೋಗ ಮಾಡಿದ್ದಾಗಿ ಯಶಸ್ವಿ ಪ್ರಯೋಗ ಮಾಡಿದ್ದಾಗಿ ಪಾಕಿಸ್ತಾನ ಹೇಳಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಸರ್ಕಾರದ ಅಧಿಕೃತ ಖಾತೆಯಲ್ಲಿ ವಿಡಿಯೋವೊಂದನ್ನು ಕೂಡ ಹಂಚಿಕೊಳ್ಳಲಾಗಿದೆ. ಆ ವಿಡಿಯೋದಲ್ಲಿ ಕ್ಷಿಪಣಿ ಪರೀಕ್ಷಾರ್ಥ ಪ್ರಯೋಗದ ಬಳಿಕ ಪಾಕಿಸ್ತಾನದ ಸೈನಿಕರು ನಿಂತುಕೊಂಡು ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು ನಿಂತು ಸಂಭ್ರಮಿಸ್ತಾ ಇರುವಂತಹ ವಿಡಿಯೋವನ್ನು ಪಾಕಿಸ್ತಾನ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಅಂದರೆ ಈಗಿನ ಎಕ್ಸ್ ಖಾತೆಯಲ್ಲಿ ಪ್ರಕಟ ಮಾಡಿರುವಂಥದ್ದು. ಆ ಎಕ್ಸ್ ಖಾತೆಯಲ್ಲಿರುವಂತಹ ಪೋಸ್ಟಿನ ಪ್ರಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಜೊತೆಗೆ ಅಲ್ಲಿನ ಮಿಲಿಟರಿ ಮುಖ್ಯಸ್ಥರು ಈ ಯಶಸ್ವಿ ಪರೀಕ್ಷಾರ್ಥ ಪ್ರಯೋಗಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ಪಾಕಿಸ್ತಾನ ಹೇಳಿಕೊಂಡಿದೆ. ಇದು ಅವರು ಪಬ್ಲಿಷ್ ಮಾಡಿರುವಂತಹ ವಿಡಿಯೋ. ಖಂಡಾಂತರ ಕ್ಷಿಪಣಿ 450 ಕಿಲೋಮೀಟರ್ ದೂರ ಇಸ್ಲಾಮಾಬಾದ್ನ ಇಂಡಸ್ ನೆಲೆಯಲ್ಲಿ ಈ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗ ನಡೆದಿದೆ. ಭಾರತ ಜೊತೆಗೆ ಯುದ್ಧ ಆಗಬಹುದು ಎನ್ನುವಂಥ ಆತಂಕ ಪಾಕಿಸ್ತಾನವನ್ನು ಬಹುವಾಗಿ ಕಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಪರೀಕ್ಷಾರ್ಥ ಪ್ರಯೋಗ ನಡೆಸಲಾಗಿದೆ. ಒಂದು ರೀತಿಯ ಪ್ರೊವೊಕೇಶನ್, ಪ್ರಚೋದನೆ ಅಂದರೆ ಪರಿಸ್ಥಿತಿಯನ್ನ ಪಾಕಿಸ್ತಾನ ತಾನಾಗಿಯೇ ಶಾಂತಗೊಳಿಸುವುದರ ಬದಲು, ಯುದ್ಧದಿಂದ ಬಚಾವಾಗುವುದರ ಬದಲು, ಭಾರತದ ಹೊಡೆತದಿಂದ ತಪ್ಪಿಸಿಕೊಳ್ಳುವುದರ ಬದಲು ತಾನೇ ಒಂಥರ ತಲೆಹರಟೆ ಅಂತ ಹೇಳಿದ್ರೆ ತಪ್ಪೇನೂ ಇಲ್ಲ. ಅಂತಹ ಒಂದು ಪ್ರೊವೊಕೇಶನ್ ಅನ್ನ, ಪ್ರಚೋದನೆಯನ್ನ ಪಾಕಿಸ್ತಾನ ಈ ಮುಖಾಂತರ ಮಾಡ್ತಾ ಇದೆ. ನೀವು ಎರಡು ವಿಡಿಯೋವನ್ನ ನೋಡ್ತಾ ಇದ್ದೀರಿ. ಒಂದು ಯುದ್ಧ ವಿಮಾನಗಳ ಹಾರಾಟ, ಅದು ನಮ್ಮ ಯುದ್ಧ ವಿಮಾನಗಳು, ಭಾರತೀಯ ವಾಯುಸೇನೆಯ ಯುದ್ಧ ವಿಮಾನಗಳು. ಪಕ್ಕದಲ್ಲಿ ನೀವು ನೋಡ್ತಾ ಇರುವಂಥದ್ದು ಕ್ಷಿಪಣಿ ಏನಿದೆ, ಅದು ಇವತ್ತು ಪಾಕಿಸ್ತಾನ ತಾನು ತನ್ನ ಅಧಿಕೃತ ಖಾತೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟ ಮಾಡಿರುವಂಥ ವಿಡಿಯೋ. ಯಾಕೆ ಇದು ಎರಡು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿನ್ನೆ ನಾವು ಅಂದರೆ ಭಾರತ ನಾವು ಪಾಕಿಸ್ತಾನಕ್ಕೆ ಒಂದು ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ನಿನ್ನೆ ಭಾರತದ ವಾಯುಸೇನೆ ತನ್ನಲ್ಲಿರುವಂಥ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಎಕ್ಸ್ಪ್ರೆಸ್ ವೇ ಫಾರ್ ಎಕ್ಸಾಂಪಲ್ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಏನಿದೆ, ಅಂತಹ ಎಕ್ಸ್ಪ್ರೆಸ್ ವೇನಲ್ಲಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ನ ಪರೀಕ್ಷಾರ್ಥ ಪ್ರಯೋಗವನ್ನು ನಿನ್ನೆ ನಾವು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಉತ್ತರ ಪ್ರದೇಶದ ಶಹಜಾನ್ಪುರ್ನ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ನಿನ್ನೆ ನಮ್ಮ ಭಾರತೀಯ ವಾಯುಸೇನೆ ತನ್ನ ಅತ್ಯಾಧುನಿಕ ಯುದ್ಧ ವಿಮಾನಗಳು, ಫ್ರಾನ್ಸ್ನಿಂದ ಖರೀದಿ ಮಾಡಲಾದಂತಹ ರಫೇಲ್, ಜಾಗ್ವಾರ್, ಮಿರಾಜ್, ಸುಖೋಯಿ ಹೀಗೆ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಹೈವೇನಲ್ಲಿ ಲ್ಯಾಂಡಿಂಗ್ ಮಾಡಿ ಟೇಕ್ ಆಫ್ ಮಾಡುವಂತಹ ಪರೀಕ್ಷಾರ್ಥ ಪ್ರಯೋಗವನ್ನು ನಿನ್ನೆಯಷ್ಟೇ ನಾವು ಕೈಗೊಂಡಿದ್ವಿ. ಅದಾದ ಬಳಿಕ ಇವತ್ತು ಪಾಕಿಸ್ತಾನ ತನ್ನ ಕ್ಷಿಪಣಿ ಪರೀಕ್ಷಾರ್ಥ ಪ್ರಯೋಗವನ್ನು ನಡೆಸಿರುವಂಥದ್ದು. ನಾವು ಮಿಲಿಟರಿ ವ್ಯವಸ್ಥೆಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ರೆ ನಾವು 1000 ಪಟ್ಟು ಮುಂದೆ ಇದ್ದೀವಿ. ಈಗ ಈ ಕ್ಷಿಪಣಿ ಇವತ್ತೇ ಪರೀಕ್ಷಾರ್ಥ ಪ್ರಯೋಗ ಆಗಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ. ಹಳೆಯ ಪ್ರಯೋಗವನ್ನು ಮಾಡಿಬಿಟ್ಟು ಈಗ ಬಿಟ್ಟಿರ್ಬೋದು ಪಾಕಿಸ್ತಾನದವರು ಬೇಕಾದರೆ. ಬಟ್ ನಮ್ಮ ವಿಡಿಯೋ ಇದೆಯಲ್ಲ, ಇನ್ನೊಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ ನೀವು, ಇದು ನಿನ್ನೆ ಆಗಿರುವಂಥದ್ದು. ಎಕ್ಸ್ಪ್ರೆಸ್ ವೇನಲ್ಲಿ ಉತ್ತರ ಪ್ರದೇಶದಲ್ಲಿ ನಾವು ಹೆದ್ದಾರಿಗಳನ್ನು, ಎಕ್ಸ್ಪ್ರೆಸ್ ವೇಗಳನ್ನು
ಯುದ್ಧ ವಿಮಾನಗಳ ಲ್ಯಾಂಡಿಂಗು ತುರ್ತು ಸಂದರ್ಭಗಳಲ್ಲಿ, ಅನಿವಾರ್ಯ ಪರಿಸ್ಥಿತಿಗಳಲ್ಲಿ, ಆಲ್ಟರ್ನೇಟಿವ್ ಆಗಿ ನಮಗೆ ಇಮಿಡಿಯೇಟ್ ಆಗಿ ಈಗ ಸಂಘರ್ಷಗಳಾಯಿತು, ಯುದ್ಧಗಳಾಯಿತು, ಅಂತಹ ಸಂದರ್ಭದಲ್ಲಿ ತುರ್ತಾಗಿ ನಮಗೆ ಯುದ್ಧ ವಿಮಾನಗಳ ಲ್ಯಾಂಡಿಂಗು ಮತ್ತು ಟೇಕ್ ಆಫ್ಗಾಗಿ ಒಂದು ರನ್ವೇ ಬೇಕು. ಆ ರನ್ವೇಯ ರೂಪದಲ್ಲಿ ನಾವು ಎಕ್ಸ್ಪ್ರೆಸ್ ವೇಯನ್ನು ಬಳಸಿಕೊಳ್ಳುವುದಕ್ಕೆ ಮಾಡಿರುವಂತಹ ಪರೀಕ್ಷಾರ್ಥ ಪ್ರಯೋಗ. ನಿನ್ನೆ ನಮ್ಮ ಪರೀಕ್ಷಾರ್ಥ ಪ್ರಯೋಗ ಏನಿದೆ, ಭಾರತೀಯ ವಾಯುಸೇನೆ ನಡೆಸಿರುವಂತಹ ಪರೀಕ್ಷಾರ್ಥ ಪ್ರಯೋಗ, ಅದರ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ರಾತ್ರಿ ಮತ್ತು ಹಗಲು, ರಾತ್ರಿಯೂ ಕೂಡ ಈ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಅನ್ನು ಮಾಡ್ಬೋದು ನಾವು ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ. ಇವತ್ತು ಪಾಕಿಸ್ತಾನದವರು ನಾವು ಕ್ಷಿಪಣಿ ಪ್ರಯೋಗ ಮಾಡಿದ್ದೀವಿ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ.